ತಾಯಿಯು ಮಕ್ಕಳಿಗೆ ಸಲಹೆ ಮಾಡಿದಳು. ರಂಗನಾಥನು ಆಗಲೆಂದು ತಲೆಯಾಡಿಸಿದ. ನನಗೆ ಗರಡಿ ಮನೆಗೆ ಹೋಗಬೇಕೆಂದು ಆಸೆ ಕಣಮ್ಮ ಎಂದು ಸೋಮನಾಥನು ಹೇಳಲು ಸೀತಮ್ಮನು ರಂಗನಾಥನ ಮುಖ ನೋಡಿದಳು. ಹೋಗಲಿ ಬಿಡಮ್ಮ, ನನಗೇನು ಸಂತೋಷವೇ. ರಂಗನಾಥನು ತನ್ನ ಸಮ್ಮತಿಯಿತ್ತ. ಸೋಮನಾಥನಿಗೆ ಸಂತೋಷವಾಯಿತು. ಜವಳಿ ವ್ಯಾಪಾರದಲ್ಲಿ ಅನುಭವವಿರುವ ರಂಗನಾಥನು ಜವಳಿ ವ್ಯಾಪಾರ ಆರಂಭ ಮಾಡಿದ. ಮನೆಗೆ ಬೇಕಾಗುವ ಪಾತ್ರೆಗಳನ್ನೆಲ್ಲ ಭಾರೀ ಪಾತ್ರೆಗಳನ್ನು ಕೊಂಡುಕೊಂಡ. ಮನೆಯು ದೊಡ್ಡದಾಗಿರುವುದರಿಂದ ಬೇರೆ ಮನೆ ಕೊಳ್ಳುವ ಅವಶ್ಯಕತೆಯೇನೂ ಇಲ್ಲ. ಸುಣ್ಣ ಬಣ್ಣಗಳಿಂದ ಮನೆಯು ಅಲಂಕೃತವಾಯಿತು. ಸೋಮನಾಥನು ಗರಡಿ ಮನೆ ಸೇರಿದ. ಅವರ ಬದಲಾವಣೆ ನೋಡಿ ಬಂಧು ಮಿತ್ರರು ಆಶ್ಚರ್ಯಗೊಂಡರು. ತಾಯಿ ಮಕ್ಕಳು ಹಣದ ವಿಷಯವನ್ನು ಒಬ್ಬರಲ್ಲಿಯೂ ಹೇಳಲಿಲ್ಲ. ಮಗನಿಗೆ ಮದುವೆ ಮಾಡಬೇಕೆಂಬ ಉದ್ದೇಶವುಳ್ಳವಳಾದ ಸೀತಮ್ಮನು ಉಪೇಂದ್ರನಾಥನ ಮಗಳಾದ ಉಮಾದೇವಿಯನ್ನು ನಿಶ್ಚಯ ಮಾಡಿ ವೈಭವದಿಂದಲೇ ಮದುವೆ ಮಾಡಿದಳು. ಉಮಾದೇವಿಯು ಗಂಡನ ಮನೆ ಸೇರಿದಳು. ಸೀತಮ್ಮನು ಆಕೆಯ ಮುಂದೆ ಹೇಮಲತೆಯ ಉತ್ತಮ ಗುಣಗಳನ್ನೆಲ್ಲ ವರ್ಣನೆ ಮಾಡಿ ಹೇಳಿ ಆಕೆಯಂತೆಯೇ ನೀನು ಬಾಳಬೇಕೆಂದು ಹಿತೋಪದೇಶ ನೀಡಿದಳು. ಚಪಾತಿಯ ಮೇಲೆ ಪ್ರಾಣ ಇಟ್ಟುಕೊಂಡಿರುವ ಸೋಮನಾಥನು ಗರಡಿ ಮನೆಗೆ ಹೋಗುತ್ತಿದ್ದರೂ ಚಪಾತಿ ತಿನ್ನುವುದನ್ನು ಬಿಡಲಿಲ್ಲ. ತಾಯಿಯು ಆತನಿಗೆ ಏನೊಂದೂ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಿರುವಳು. ಚಪಾತಿ ಮಾಡಿಕೊಡುವ ಜವಾಬ್ದಾರಿಯು ಉಮಾದೇವಿಗೆ ಸೇರಿದೆ. ಕಾಲಚಕ್ರ ಹೊರಡುತ್ತಿದೆ. ರಂಗನಾಥ ಸೋಮನಾಥರ ತಂದೆಯಾದ ವಿಶ್ವನಾಥನ 3ನೇ ವರ್ಷದ ತಿಥಿಯನ್ನು ವೈಭವದಿಂದ ಮಾಡಲು ಉದ್ದೇಶವುಳ್ಳವರಾಗಿ ಅಣ್ಣ ತಮ್ಮ ಇಬ್ಬರೂ ಸೇರಿ ಮನೆಗೆ ಬೇಕಾದ ಸಾಮಾನುಗಳನ್ನು ತಂದು ಹಾಕಿದರು. ಸುಮಾರು 500 ಜನಗಳಿಗೆ ಅಂದು ಊಟ ಹಾಕಿಸಬೇಕೆಂದು ಮನೋಭಿಪ್ರಾಯವುಳ್ಳವರಾಗಿ ತಮಗೆ ಬೇಕಾದವರಿಗೆಲ್ಲ ಆಹ್ವಾನವಿತ್ತರು. ತಿಥಿಯ ದಿನಕ್ಕೆ 2 ದಿನಗಳ ಮೊದಲು ಸೀತಮ್ಮನಿಗೆ ಇದ್ದಕ್ಕಿದ್ದ ಹಾಗೆ ತಲೆನೋವು ಕಾಣಿಸಿಕೊಳ್ಳಲು ಆಕೆಯು ಹಾಸಿಗೆ ಹಿಡಿದಳು. ಡಾಕ್ಟರನ್ನು ಮನೆಗೆ ಕರೆಯಿಸಿದ ರಂಗನಾಥನು ತಾಯಿಗೆ ಔಷಧಿ ಇಂಜೆಕ್ಷನ್ ಕೊಡಿಸಿದ. ಆ ದಿನ ತಲೆನೋವು ಕಾಣಿಸದೇ ಇದ್ದರೂ ಮಾರನೇ ದಿನ ಸಾಯಂಕಾಲ ಪುನಃ ಕಾಣಿಸಿಕೊಂಡಿತು. ರಂಗನಾಥನು ಮತ್ತೆ ಡಾಕ್ಟರಿಗೆ ಇಂಜೆಕ್ಷನ್ ಔಷಧಿ ಕೊಡಿಸಿ ತಾಯಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದ. ಮರುದಿನವೇ ತಂದೆಯ 3ನೇ ವರ್ಷದ ತಿಥಿ ಇರುವುದರಿಂದ ಅದಕ್ಕೆ ಬೇಕಾದ ಸಿದ್ಧತೆಯೆಲ್ಲ ನಡೆಯುತ್ತಿದೆ. ರಂಗನಾಥನು ತನ್ನ ಅತ್ತೆ ಮಾವನನ್ನು ಕರೆಯಿಸಿಕೊಂಡಿದ್ದಾನೆ. ಬೇರೆ 6-7 ಜನ ಹೆಂಗಸರು ಚಟುವಟಿಕೆಯಿಂದ ಕೆಲಸ ಮಾಡತೊಡಗಿದ್ದಾರೆ. ಹಾಸಿಗೆ ಮೇಲೆ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದ ಸೀತಮ್ಮನು ಬೆಳಗಾದ ನಂತರ ಮಲಗಿದ್ದ ಹಾಗೆ ವಾಂತಿ ಮಾಡಿದಳು. ರಂಗನಾಥನು ಡಾಕ್ಟರಿಗೆ ಹೇಳಿ ಕಳುಹಿಸಿದ. ಡಾಕ್ಟರು ಬರುವುದರಲ್ಲಿಯೇ ನನಗೆ ಎದೆ ನೋಯುತ್ತಿದೆ ಎಂದು ಹೇಳಿದ ಸೀತಮ್ಮನು ಹಾಗೆ ಕೊನೆಯುಸಿರೆಳೆದು ತನ್ನ ಭೂಲೋಕ ವ್ಯಾಪಾರವನ್ನು ಮುಗಿಸಿಕೊಂಡಳು. ಅಣ್ಣ ತಮ್ಮನು ಶವದ ಮೇಲೆ ಬಿದ್ದು ಗೋಳಾಡಿದರು. ಅವರ ಗೋಳಾಟವನ್ನು ಕಂಡು ಮರುಗದವರಿಲ್ಲ. ಗಂಡನು ಕಾಲವಾದ 3ನೇ ವರ್ಷ ಸರಿಯಾಗಿ ಆ ದಿನವೇ ಸೀತಮ್ಮನು ಗಂಡನಲ್ಲಿಗೆ ಹೊರಟು ಹೋದಳು. ತಂದೆಯ ತಿಥಿ ಕಾರ್ಯಾದಿಗಳನ್ನು ಮಾಡಬೇಕಾಗಿದ್ದ ದಿನ ತಾಯಿಯ ಅಂತ್ಯಸಂಸ್ಕಾರವನ್ನು ಮಾಡಬೇಕಾಯಿತು. ಅಂದಿನ ಕಾರ್ಯಕ್ರಮವು ರದ್ದಾಯಿತು. ಉಮಾದೇವಿಯು ಮನೆಯೊಳಗೆ ಕಾಲಿಟ್ಟ ಗಳಿಗೆ ಚೆನ್ನಾಗಿಲ್ಲವೆಂದು ಹಲವರು ಆಕೆಯನ್ನು ದೂಷಿಸಿದರು. ಒಬ್ಬರ ಕರ್ಮಕ್ಕೆ ಇನ್ನೊಬ್ಬರನ್ನು ಅಡೆದು ಫಲವೇನು? ಬಂಧು ಬಳಗದವರು ಸೀತಮ್ಮನ ಶವವನ್ನು ರುದ್ರಭೂಮಿಗೆ ಮೆರವಣಿಗೆಯ ಸಹಿತ ಕೊಂಡೊಯ್ದು ಮಣ್ಣಿನಲ್ಲಿಟ್ಟು ಮಣ್ಣು ಮುಚ್ಚಿದರು. ಮಣ್ಣಿನ ಕಾಯ ಮಣ್ಣು ಸೇರಿತು. ತಾಯಿಯ ತಿಥಿ ಕರ್ಮಾದಿಯನ್ನು ಮಾಡಿ ಮುಗಿಸಿದ ರಂಗನಾಥನು ನಿನಗೆ ಯಾವ ವಿಧದಲ್ಲಿಯೂ ನೋವಾಗದಂತೆ ನೋಡಿಕೊಳ್ಳುವೆನೆಂದು ತಮ್ಮನಿಗೆ ಸಮಾಧಾನ ಹೇಳಿದ. ನನ್ನ ತಮ್ಮನಿಗೆ ಬೇಜಾರಾಗದಂತೆ ನೋಡಿಕೊಳ್ಳಬೇಕೆಂದು ಹೆಂಡತಿಗೆ ಎಚ್ಚರಿಸಿದ. ಅಂಗಡಿ ವ್ಯಾಪಾರ ವಹಿವಾಟನ್ನು ರಂಗನಾಥನು ನೋಡಿಕೊಂಡಿದ್ದರೆ ಸೋಮನಾಥನು ಹೆಚ್ಚು ವೇಳೆಯನ್ನು ಗರಡಿ ಮನೆಯಲ್ಲಿಯೇ ಕಳೆಯುತ್ತಾ ಉಳಿದ ವೇಳೆಯಲ್ಲಿ ಅಂಗಡಿಯಲ್ಲಿದ್ದು ವ್ಯಾಪಾರ ನೋಡಿಕೊಳ್ಳುವನು. ಒಂದೊಂದು ದಿನ ಅಂಗಡಿಗೆ ಬಾರದೆ ಗರಡಿ ಮನೆಯ ಸ್ನೇಹಿತರ ಸಂಗಡ ತಿರುಗಾಡಿಕೊಂಡು ಇರುವನು.